ಉತ್ತರ ಕರ್ನಾಟಕ ಸ್ಟೈಲ್ ಸ್ಪೆಷಲ್ ಮಿರ್ಚಿ ಮಾಡೋದು ಹೇಗೆ ಅಂತ ನೋಡೋಣ. ಪೂರ್ಮಾಸ್ ಕಿಚನ್ಗೆ ಸ್ವಾಗತ. ಹಸಿ ಕಡಲೆಬೇಳೆ ಹಿಟ್ಟು, ಮೆಣಸಿನಕಾಯಿ, ಒಣ ಕೊಬ್ಬರಿ, ಜೀರಿಗೆ ಮತ್ತು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಮೆಣಸಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಮಧ್ಯದಲ್ಲಿ ಸೀಳ್ಕೊಂಡು ಅದರಲ್ಲಿರ್ತಕ್ಕಂಥ ಬೀಜಗಳನ್ನ ತೆಗಿಬೇಕು. ಖಾರ ಇದ್ದರೆ ತೆಗೀರಿ, ನಾನಿಲ್ಲಿ ಸಪ್ಪಗಿರೋದ್ರಿಂದ ತೆಗಿತಾ ಇಲ್ಲ. ಈಗ ನಾವು ಮಿಕ್ಸಿ ಮಾಡಿರ್ತಕ್ಕಂಥ ಪೌಡ್ರನ್ನ ಇದಕ್ಕೆ ಸ್ಟಫ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಫ್ ಮಾಡಿ ಎರಡು ಎಡ್ಜ್ನ ಪ್ರೆಸ್ ಮಾಡೋದ್ರಿಂದ ಸ್ಟಫಿಂಗ್ ಆಚೆ ಬರೋದಿಲ್ಲ. ಎಲ್ಲನೂ ಇದೇ ಥರ ಫಿಲ್ ಮಾಡ್ಕೋಬೇಕು. ನಿಮಗೆ ಅನಿಸ್ತಿರ್ಬೋದು ಹೊರಗಡೆ ತಿಂದರೆ ಮಿರ್ಚಿ ಎಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರ್ತವೆ ಅಂತ. ಬಟ್ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ, ಅದೇ ಥರ ಮಿರ್ಚಿ ನೀವು ತಿನ್ಬೋದು ಮನೆಯಲ್ಲೇ ಹೆಲ್ದಿಯಾಗಿ. ನೀವೇ ಮಾಡಿಕೊಂಡು ಯಾವಾಗ ಬೇಕು ಆವಾಗೆ ತಿನ್ನಲಿಕ್ಕೆ ರುಚಿಯಾಗಿರ್ತವೆ. ನೋಡಿ, ನಾನು ಹಸಿ ಕಡಲೆಬೇಳೆ ಹಿಟ್ಟಿಗೆ ಇಲ್ಲಿ ಅಜ್ವಾಯಿನನ್ನು ತಿಕ್ಕಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಬಾಣಲೆಗೆ ಈ ಮಧ್ಯೆ ಎಣ್ಣೆನ ಕಾಲಿಕ್ಕಿಟ್ಬಿಡಿ. ಹಿಟ್ಟನ್ನು ಮೊದಲು ಚೆನ್ನಾಗಿ ಕಲಿಸ್ಕೋಬೇಕು. ಇದರಲ್ಲಿ ಇದೇ ಸೀಕ್ರೆಟು ನಿಮಗೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದೇ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಹೊರಗಡೆಯಿಂದ ತಂದು ಹಿಟ್ಟು ತುಂಬ ದಿನ ಆಗಿದೆ ಅಂತಂದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಅದರಲ್ಲಿ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿ ನೀವು ಈ ಥರ ಕಲಸಿಟ್ಕೊಂಡ್ರೆ ಮಿರ್ಚಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಅನಿಸೋದೇ ಇಲ್ಲ ಇದು ತುಂಬ ದಿನ ಆಗಿತ್ತು ಹಿಟ್ಟು ಅಂತ, ಅಷ್ಟು ಚೆನ್ನಾಗಿ ಬರ್ತವೆ. ನೋಡಿ, ಈ ಥರ ಹಿಟ್ಟನ್ನು ಮುಂಚೆ ಚೆನ್ನಾಗಿ ಕಲಸಿಟ್ಕೊಂಬಿಡಿ. ಈಗ ಎಣ್ಣೆ ಕಾಯ್ದಿದೆ. ಕಾದಿರ್ತಕ್ಕಂಥ ಎಣ್ಣೆನ ಈ ಕಲಸಿರ್ತಕ್ಕಂಥ ಹಿಟ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೀವು ಫಿಲ್ ಮಾಡಿರ್ತಕ್ಕಂಥ ಮಿರ್ಚಿನ ಕೆಳಗಡೆ ಮಾಡಿಕೊಂಡು ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಮಿರ್ಚಿನ ಎಣ್ಣೆಯಲ್ಲಿ ಬಿಡಬೇಕು. ಬಿಡಬೇಕಾದ್ರೆ ಹುಷಾರು. ನೋಡಿ, ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಈ ಥರ ಅದು ಓಪನ್ ಆಗಬೇಕು ಮಿರ್ಚಿ. ಅಂದರೆ ಮಾತ್ರ ಒಳಗಿರೋ ಮಿರ್ಚಿ ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋಕ್ಕೆ ಟೇಸ್ಟ್ ಕೂಡ ಕೊಡುತ್ತೆ ಅದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎರಡು ಸೈಡು ನೀವು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಹಿಂದೆಲೇ ಮಿರ್ಚಿನ ತಿರ್ಗಿಸಾಕ್ಲಿಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಎಣ್ಣೆಯಲ್ಲಿ ತೇಲಿ, ಆಗ ನೀವು ತಿರ್ಗಿಸಾಕೊಳ್ಳಿ. ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಬಿಸಿ ಬಿಸಿಯಾದ ಮಿರ್ಚಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಗೋಲ್ಡನ್ ಕಲರ್ ಬಂದಿದೆ. ಈ ಮಿರ್ಚಿನ ಡೈರೆಕ್ಟಾಗಿ ತೆಗೆದು ನಾನು ಒಂದು ಪಾತ್ರೆಗೆ ಮಂಡಾಳು ಹಾಕ್ಕೊಂಡು ಅದ್ರ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಈ ಮಳೆಗಾಲದಲ್ಲಿ ಮಂಡಾಳು ತುಂಬಾ ಮೆತ್ತಗಾಗಿರುತ್ತೆ, ತಿನ್ನೋಕ್ಕೆ ರುಚಿಯಾಗಿರೋದಿಲ್ಲ. ಈ ರೀತಿ ನೀವು ಬಿಸಿಯಾದ ಮಿರ್ಚಿನ ಮಂಡಾಳ ಮೇಲೆ ಹಾಕೋದ್ರಿಂದ ಮಂಡಾಳು ಕೂಡ ಕ್ರಿಸ್ಪಿ ಆಗ್ತವೆ. ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ಪುಡಿ, ಉಪ್ಪು, ಖಾರ ಮೂರನ್ನು ಸೇರಿಸಿ ಬಿಸಿಯಾದ ಮಿರ್ಚಿ ಮೇಲೆ ಉದುರಿಸೋದ್ರಿಂದ ಮಿರ್ಚಿಗೆ ಡಬಲ್ ಟೇಸ್ಟ್ ಬರುತ್ತೆ. ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಮ್ಮೆ ಈ ರೀತಿ ಈ ರೆಸಿಪಿನ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.